ಚಪಾತಿ ಹೇಗೆ ಚಪಾತಿ ಲಟ್ಸ್ಕೊಳ್ಳೋದಕ್ಕೆ ಹೇಗೆ ನೀವು ಚಪಾತಿ ಸುಡಲಿಕ್ಕೆ ನೀವು ಇದನ್ನ ಕಲಿಸ್ತಿರಲ್ವಾ, ಹಸಿರುಗಾಯಿನ ಹುರ್ಕೋಬೇಕಾಗುತ್ತೆ. ಅದಕ್ಕೆ ಸ್ಟವ್ ಹಚ್ಚಿ ಈ ಬೆಳ್ಳುಳ್ಳಿ ಯಾರು ಹುರಿಯೋದಿಲ್ಲ, ಬಸ್ಸಾರಿಗೆ ಮಾತ್ರ ಹುರಿಯೋಂಥದ್ದು. ಇಷ್ಟು ಈ ಚಪಾತಿ ಪೂರಿ ಲಟ್ಟಣಿಸ್ಕೊಳ್ಳೋದಕ್ಕೆ ಇಷ್ಟು ತಗೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಮನೆಯಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಪೂರಿ ಮಾಡ್ತಾ ಇದ್ದೀನಿ. ಪೂರಿನ ಕಲಿಸ್ತಾ ಇದ್ದೀನಿ. ನೋಡಿ, ಇವತ್ತು ಆಶೀರ್ವಾದ ಹಿಟ್ಟಿಂದ ನಾನು ಪೂರಿ ಕಲಿಸ್ತಾ ಇರೋಂಥದ್ದು. ಬನ್ನಿ ನಾನು ಹೇಗೆ ಮಾಡ್ತೀನಿ, ಏನೇನು ಟಿಪ್ಸ್ ಕೊಡ್ತೀನಿ ಮಾಡ್ತಾ ಅಡುಗೆ ಮಾಡ್ತಾ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್. ಬನ್ನಿ ಇವಾಗ ಹಿಟ್ಟು ಕಲಿಸ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾನು ಚಟ್ನಿಗೆ ಏನೇನು ತೊಗೊಂಡಿದ್ದೀನಿ ಅಂತ ಶೇರ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಇಲ್ಲಿ ಹಸಿರುಗಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಶುಂಠಿ ಎಲ್ಲ ಇದು ಕಾಯಿ ತೊಗೊಂಡಿದ್ದೀನಿ. ಇದನ್ನು ಸಣ್ಣದ ಸ್ಲೈಸಸ್ ಮಾಡಿ ಮಿಕ್ಸಿಗೆ ಹಾಕ್ಕೋಬೇಕು. ಅದಕ್ಕೂ ಮುಂಚೆ ಫಸ್ಟ್ ಹಿಟ್ಟು ಕಲಸಿ ಇಟ್ಬಿಡೋಣ. ಅಷ್ಟೊತ್ತಿಗೆ ಅದು ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ, ಚೆನ್ನಾಗಿ ಸ್ಮೂತ್ ಆಗುತ್ತೆ. ಫ್ರೆಂಡ್ಸ್, ಈ ಒಂದು ಹಿಟ್ಟಲ್ಲಿ ಜಲ್ಲೇಡಿ ಅಂಥದ್ದೇನಿಲ್ಲ, ತುಂಬಾ ಚೆನ್ನಾಗಿದೆ. ಯಾಕೋ ಡಿಪ್ ಆಗ್ತಾಯಿದೆ. ಇವಾಗ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ಹಾಕ್ಕೊಂಡ್ಬಿಟ್ಟು ಸ್ಮೂತಾಗಿ ಕಲಿಸ್ಕೋಬೇಕು. ಪೂರಿ ಮಾಡುವಾಗ ನಾವು ಯಾವತ್ತೇ ಆಗಲಿ ಸ್ಮೂತಾಗಿ ಕಲಿಸ್ಬಾರ್ದು ಜಾಸ್ತಿ, ಯಾಕಂದರೆ ಎಣ್ಣೆ ಜಾಸ್ತಿ ಹೇಳ್ಕೊಳುತ್ತೆ ಮತ್ತು ಬೇಗ ಅದು ಉಬ್ಬೋದಿಲ್ಲ. ಓಕೆನಾ? ಇದು ನನ್ನ ಕಡೆಯಿಂದ ಒಂದು ಟಿಪ್, ನನ್ನ ಒಂದು ಅನುಭವದ್ದು. ಫ್ರೆಂಡ್ಸ್, ಇಲ್ಲಿ ನಾನು ಒಂದು 3 ರಿಂದ 4 ಜನಕ್ಕೆ ಆಗೋಷ್ಟು ಮಾತ್ರ ನಾನು ಪೂರಿ ಮಾಡ್ತಾ ಇರೋಂಥದ್ದು. ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಆದಷ್ಟು ಸ್ಮೂತಾಗಿ ಕಲಿಸ್ಕೋಬಾರ್ದು. ನಾವು ಎಷ್ಟು ಗಟ್ಟಿಗೆ ಕಲಿಸ್ತೀವಿ ನೋಡಿ ಅಷ್ಟರ ಮಟ್ಟಿಗೆ ಅದು ಪೂರಿ ಚೆನ್ನಾಗಿ ಬರುವಂಥದ್ದು. ಇಷ್ಟು ಈ ಚಪಾತಿ ಪೂರಿ ಲಟ್ಟಣಿಸ್ಕೊಳ್ಳೋದಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಇವಾಗ ನಾನು ಇಷ್ಟು ಕ್ವಾಂಟಿಟಿಯಲ್ಲಿ ಹಿಟ್ಟನ್ನು ತೊಗೊಂಡಿರೋಂಥದ್ದು. ಇದನ್ನು ಸಾಣಿ ಹಿಡ್ದಿಲ್ಲ. ನೋಡಿ, ಉಪ್ಪು ಹಾಕ್ತಾ ಇದ್ದೀನಿ. ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೋಬೇಕಾಗುತ್ತೆ. ಈ ಚಪಾತಿ ಹೇಗೆ ಚಪಾತಿ ಲಟ್ಸ್ಕೊಳ್ಳೋದಕ್ಕೆ ಹೇಗೆ ನೀವು ಚಪಾತಿ ಸುಡಲಿಕ್ಕೆ ನೀವು ಇದನ್ನ ಕಲಿಸ್ತಿರಲ್ವಾ, ಆ ರೀತಿ ಕಲಿಸ್ಬಾರ್ದು. ಸ್ವಲ್ಪ ಬಿಗಿಯಾಗಿ ಕಲಿಸ್ಬೇಕು, ಗಟ್ಟಿ ಇರಬೇಕು, ಜಾಸ್ತಿ ಸ್ಮೂತ್ ಇರಬಾರ್ದು. ಜಾಸ್ತಿ ಸ್ಮೂತ್ ಆದಾಗಲೇ ಈ ಒಂದು ಪೂರಿ ಕೆಟ್ಟೋಗಂಥದ್ದು, ಒಂಥರ ಉಬ್ಬೋದಿಲ್ಲ. ನಾವು ಹಿಟ್ಟನ್ನ ಎಷ್ಟು ಗಟ್ಟಿಯಾಗಿ ಕಲಿಸ್ತೀವಲ್ಲ ಅಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ. ಜಾಸ್ತಿ ಸ್ಮೂತ್ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಿ ಉಬ್ಬೋದಿಲ್ಲ. ಪೂರಿ ಅಂತ ನಾವು ಮಾಡಿದಾಗ ಅದು ಫ್ಲ್ಯಾಟ್ ಆಗಿತ್ತು ಅಂದರೆ ಪೂರಿ ಅಂತಲೇ ಅನ್ಸ್ಕೊಳ್ಳೋದಿಲ್ಲ, ಚಪಾತಿ ಥರ ಆಗಿಬಿಡುತ್ತೆ. ಹಾಗಾಗಿ ನೋಡ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ನಾವು ಕಲಿಸುವಾಗಲೇ ಗೊತ್ತಾಗುತ್ತೆ, ನಾವು ಕಲಿಸ್ತಾ ಇರೋ ಒಂದು ರೀತಿಯಲ್ಲೇ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ, ಗಟ್ಟಿ ಇದೆಯೋ ಸ್ಮೂತ್ ಇದೆಯೋ ಅಂತೇಳಿ ನೋಡ್ಕೊಂಡು ನೀರು ಹಾಕ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳಿ, 1 ಸ್ಪೂನ್ ಅಷ್ಟು. ಇಷ್ಟು ಸ್ಮೂತಾಗಿ ನಾನು ಕಲಿಸ್ಕೊಂಡಿರೋದು. ತೀರ ಇದು ಗಟ್ಟಿಗೂ ಇಲ್ಲ, ಜಾಸ್ತಿ ತೆಳ್ಳಗೂ ಇಲ್ಲ, ಜಾಸ್ತಿ ಗಟ್ಟಿಗೂ ಇಲ್ಲ. ಓಕೆನಾ? ಆದಷ್ಟು ಎಷ್ಟು ಗಟ್ಟಿಗೆ ಆಗುತ್ತೆ ಅಷ್ಟು ಗಟ್ಟಿಗೆ ನಾವು ಕಲಿಸ್ಕೊಂಡ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ. ಫ್ರೆಂಡ್ಸ್, ಇವಾಗ ನಾನು ಈ ಒಂದು ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಇವಾಗ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡೋಣ ಒಂದು 15 ನಿಮಿಷ. ಇವಾಗ ಬನ್ನಿ ಚಟ್ನಿಗೆ ಏನೇನೆಲ್ಲ ಹಾಕಬೇಕು ಅದನ್ನೆಲ್ಲ ತೊಗೊಂಡ್ಬಿಟ್ಟು ಚಟ್ನಿ ಮಾಡ್ಕೊಬಿಡೋಣ ಫಸ್ಟ್. ಫ್ರೆಂಡ್ಸ್, ಇವಾಗ ನಾನು ಹಸಿರುಗಾಯಿನ ಹುರ್ಕೋಬೇಕಾಗುತ್ತೆ. ಅದಕ್ಕೆ ಸ್ಟವ್ ಹಚ್ಚಿ ಈ ಒಂದು ಹಸಿರುಗಾಯಿನ ಹುರ್ಕೊತೀನಿ.
ಹಸಿರುಗಾಯಿ, ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಗೆ ರೋಸ್ಟ್ ಮಾಡ್ಕೊತೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡೆ. ಫ್ರೆಂಡ್ಸ್, ಇದು ಫ್ರೈ ಆಗೋವರೆಗೂ ನಾನಿಲ್ಲಿ ಈ ಒಂದು ಕಾಯಿ ಇದೆಯಲ್ವಾ, ಈ ಕಾಯಿನ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡ್ಕೊತಾ ಇದ್ದೀನಿ. ಚಟ್ನಿಯಲ್ಲಿ ಯಾವ್ಯಾವ ಥರ ಚಟ್ನಿ, ಹುಚ್ಚಳ ಚಟ್ನಿ ನಾನು ನೋಡಿಲ್ಲ. ಇನ್ನೊಂದು ಹೇಳ್ತಾರೆ ಇದೇನೋ ತುಂಬಾ ವೆರೈಟೀಸ್ ಇದ್ದಾವೆ ಚಟ್ನೀಸಲ್ಲಿ. ನಾನು ಹುಚ್ಚಳ ಚಟ್ನಿ ಎಂದೂ ನಾನು ಮಾಡಿಲ್ಲ, ಒಮ್ಮೆ ಮಾಡಬೇಕು, ನಾನು ಟ್ರೈ ಮಾಡ್ತೀನಿ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹುಚ್ಚಳ ಚಟ್ನಿ ಅದೇನೋ ಅಕ್ಕಿ ರೊಟ್ಟಿನೇ ಹಾಕ್ತಾರೆ ಅದಕ್ಕೆ, ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ನೋಡ್ಬೇಕು, ಟ್ರೈ ಮಾಡ್ಬೋದು. ಒಂದ್ಸಲ ಹುಚ್ಚಳ ಚಟ್ನಿ ಜೋಳದ ರೊಟ್ಟಿ ಮಾಡಬೇಕು ನಾನು ಕೂಡ ಮನೇಲಿ. ಖಂಡಿತ ಟ್ರೈ ಮಾಡ್ತೀನಿ. ಟ್ರೈ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೀವು ಮಿಕ್ಸಿಗೆ ಹಾಕುವಾಗ ಫ್ರೆಂಡ್ಸ್ ಏನು ಗೊತ್ತಾ, ಮಿಕ್ಸಿಗೆ ಹಾಕುವಾಗ ಇಷ್ಟು ದಪ್ಪ ಇತ್ತು ಅಂತಂದರೆ ಸಣ್ಣ ಸಣ್ಣದಾಗಿ ಸ್ಲೈಸಸ್ ಮಾಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಿ ಜಾರ್ ಕೆಟ್ಟೋಗ್ಬಿಡುತ್ತೆ. ಇಲ್ಲ ಅಂತಂದರೆ ತುರೀರಿ, ತುರೆ ಮಣೆ ಇತ್ತು ಅಂತಂದರೆ ಇದನ್ನು ತುರಿದ್ರೆ ನುಸಿ ನುಸಿಯಾಗಿರುತ್ತಲ್ವ, ಏನು ಹಾಳಾಗೋದಿಲ್ಲ. ಕಾಯಿ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ನಾನು ಈ ಒಂದು ಬೆಳ್ಳುಳ್ಳಿ ಇದಾವಲ್ಲ, ಇವನ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ, ಸ್ವಲ್ಪ ಖಾರ ಖಾರವಾಗಿರಲಿ ಅಂತೇಳಿ ಈ ಒಂದು ಹಸಿರುಕಾಯಿ ಬಾಣಲಿಯಲ್ಲಿ ಉರಿತಾ ಇದ್ದೀನಲ್ವ, ಅದಕ್ಕೆ ಹಾಕ್ಬಿಡ್ತೀನಿ. ಸ್ವಲ್ಪ ಬೆಚ್ಚಗಾಗಲಿ ಅಷ್ಟೇ, ಫ್ರೈ ಅಂತ ಏನಿಲ್ಲ, ಬೆಚ್ಚಗಾಗಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾರೂ ಕೂಡ ಈ ಬೆಳ್ಳುಳ್ಳಿ ಯಾರೂ ಉರಿಯೋದಿಲ್ಲ, ಬಸ್ಸಾರಿಗೆ ಮಾತ್ರ ಉರಿಯೋದು. ಸಮಥಿಂಗ್ ಚೇಂಜ್ ಇರಲಿ, ಟೇಸ್ಟು ವೆರೈಟಿ ಇರಲಿ ಅಂತ ಅಷ್ಟೇ. ಓಕೆನಾ? ಇಲ್ಲಿ ಕಡ್ಲೆನೂ ಕೂಡ ತಗೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಅದಕ್ಕೆ ಹಾಕಿ ಉಪ್ಪು ಹಾಕಿ ಮಿಕ್ಸಿಗೆ ಹಾಕೋದು ಆಗಿದೆ. ಇದು ಆಗಿದೆ ರೋಸ್ಟು. ಇವಾಗ ನಾನು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ. ಕಾಣ್ತಾ ಇದೆ ನಿಮಗೆ ನೋಡಿ, ಇದು ಕೊತ್ತಂಬರಿ ಕಾಯಿ ಹಾಕ್ತಾ ಇದ್ದೀನಿ ಜಾರಿಗೆ. ಹಾಗೆ ಕಡಲೆ ಹಾಕ್ತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ ಹಸಿರುಗಾಯಿನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಬನ್ನಿ ಇದನ್ನ ಮಿಕ್ಸಿಗೆ ಹಾಕೊಂಡ್ಬರ್ತೀನಿ. ಹೋಗಿ ಸ್ವಲ್ಪ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಚಟ್ನಿ ಆಗಿದೆ. ಓಕೆನಾ? ಇವಾಗ ಪೂರಿ ಮಾಡ್ಕೊಳ್ಳೋಣ ಬನ್ನಿ. ನಾನು ಜಾಸ್ತಿ ಹುಣ್ಸೆಹಣ್ಣು ಹಾಕೋದಿಲ್ಲ ಈ ಒಂದು ಚಟ್ನಿಗೆ, ನಿಂಬೆಹಣ್ಣೆ ಹಾಕೋವಂಥದ್ದು ಮರ್ತಿದ್ದೆ, ಹಂಗಾಗಿ ಲಾಸ್ಟ್ ಟೈಮ್ ಹಾಕಿದ್ದಂಥದ್ದು. ಫ್ರೆಂಡ್ಸ್, ನಾನೀಗ ಸ್ಟವ್ ಹಚ್ಚಿ ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ. ಓಕೆನಾ? ಕಪ್ಪು ಕಪ್ಪು ಬರ್ತಾ ಇದೆ. ಈ ಕಡೆ ಎಣ್ಣೆ ಕಾಯ್ಕೋಬೇಕಲ್ವ. ಇವಾಗ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. ನಾನಂತೂ ತುಂಬ ಮುಂಚೆ ಸ್ಟಾರ್ಟಿಂಗಲ್ಲಿ ನಾನು ಪೂರಿ ಮಾಡುವಾಗ ಈ ಪೂರಿ ಅನ್ನೋದು ನೀಟಾಗಿ ಉಬ್ಬಿ ಬರ್ತಾ ಇರಲಿಲ್ಲ. ನಾನು ಅದನ್ನು ಸಾಕಷ್ಟು ಸಲ ಕೆಡಿಸಿನೇ ಆಮೇಲೆ ಇವಾಗ ನೆಕ್ಸ್ಟ್ ಅದು ಇವಾಗ ಉಬ್ಬಿ ಬರೋದು ಹೇಗೆ, ಯಾವ ಥರ ಒಂದು ಕನ್ಸಿಸ್ಟೆನ್ಸಿಲಿ ನಾವು ಹಿಟ್ಟು ಕಲಿಸ್ಕೋಬೇಕಾಗುತ್ತೆ, ಹಾಗೆ ಆ ಒಂದು ಲೇಯರ್ ಏನಿರುತ್ತಲ್ಲ ಅದನ್ನು ನಾವು ಯಾವ ರೀತಿ ಉಜ್ಕೋಬೇಕಾಗುತ್ತೆ ಅನ್ನೋದು ನನಗೆ ಗೊತ್ತಾಗಿದ್ದಂಥದ್ದು. ಫ್ರೆಂಡ್ಸ್, ಇವಾಗ ನಾನು ಪೂರಿಗೆ ಲಟ್ಟಿಸ್ಕೊತಾ ಇದ್ದೀನಿ. ಪೂರಿ ಚೆನ್ನಾಗಿ ಉಬ್ಬಿ ಬರಬೇಕಪ್ಪ ಅಂತ ಅಂದರೆ ಈ ಚಪಾತಿ ಅಷ್ಟು ನಾವು ಏನು ಚಪಾತಿ ಉಂಡೆ ಮಾಡ್ಕೊತೀವಲ್ವ ಅಷ್ಟು ಮಟ್ಟಿಗೆ ನಾವು ಉಂಡೆ ಮಾಡ್ಕೋಬೇಕಾಗುತ್ತೆ. ಆ ನಂತರ ಅದನ್ನು ಚಪಾತಿ ಅಷ್ಟು ನಾವು ದೊಡ್ಡದಾಗಿ ಉಜ್ಜಬಾರ್ದು. ಫ್ರೆಂಡ್ಸ್ ನೋಡಿ, ಈ ಒಂದು ಚಪಾತಿ ಗಾತ್ರದಷ್ಟೇ ತೊಗೋಬೇಕಾಗುತ್ತೆ. ಸುಮಾರು ಇಷ್ಟಿಷ್ಟು ಉಂಡೆ ತೊಗೊಂಡ್ರೆ ಸಾಕು. ಇದನ್ನೇನು ಚಪಾತಿಗೆ ನಾವು ಮಡ್ಚಿ ಉಜ್ಜುತ್ತೀವಲ್ಲ ಆ ಥರ ಏನು ಇಲ್ಲ ನೋಡಿ.
ನಾವಿವಾಗ ಚಪಾತಿ ಉಂಡೆ ಎಷ್ಟು ನಾವು ತೊಗೊತೀವಲ್ವ, ಚಪಾತಿ ಮಾಡಲಿಕ್ಕೆ ಉಂಡೆ ಅಷ್ಟನ್ನು ತೊಗೊಂಡಿದ ನಂತರ ಅದನ್ನು ಒಂದು ಅಂಗೈ ಅಗಲ ಅಷ್ಟು ಮಾತ್ರ ನಾವು ಲಟ್ಟಿಸ್ಕೋಬೇಕಾಗುತ್ತೆ. ಇನ್ನೊಂದು ಅಂಗೈ ಅಗಲ ಉಜ್ಜುತ್ತೀವಪ್ಪ ಅಂತ ಹೇಳ್ಬಿಟ್ಟು ಅದನ್ನು ಹೆಂಗೆ ಬೇಕಂಗೆ ಎರ ಬೀರಿಯ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಈ ಥರ ಆ ಲೇಯರ್ನ ನಾವು ಮಾಡ್ಕೋಬಾರ್ದು. ಅದು ಒಂದೇ ಸಮನೇ ಇರಬೇಕು, ಒಂದೇ ಸಮ ಇರಬೇಕು. ಅದು ಒಂದು ಲೇಯರ್ ದಪ್ಪ ಏನಿರುತ್ತೆ ಅಲ್ವಾ ಒಂದೇ ಸಮ ಇರಬೇಕು. ಒಂದು ಕಡೆ ದಪ್ಪ ಇದೆ ಒಂದು ಕಡೆ ಸಣ್ಣ ಇದೆ ಅಂತಂದರೆ ನೀಟಾಗಿ ಪೂರಿ ಉಬ್ಬಿ ಬರೋದಿಲ್ಲ. ಒಂದು ಲೇಯರ್ ಒಂದೇ ಸಮ ಇರೋ ಥರ ನಾವು ಯಾವಾಗ ನಾವು ಒಂದು ರೀತಿಯಲ್ಲಿ ನಾವು ಲಟ್ಟಿಸ್ಕೋತೀವಲ್ಲ ಅವಾಗ ಮಾತ್ರ ಉಬ್ಬಿ ಬರೋವಂಥದ್ದು. ಫ್ರೆಂಡ್ಸ್ ನೋಡಿ, ಈ ರೀತಿ ನಾನು ಇಷ್ಟು ದಪ್ಪ ಉಜ್ಜಿದ್ದೀನಿ. ಇದು ನೋಡೋಣ ಹೇಗೆ ಬರುತ್ತೆ ಅಂತ ಹಾಕ್ತೀನಿ ಇವಾಗ. ಫ್ರೆಂಡ್ಸ್, ಇಲ್ಲಿ ನಾನು ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕಾದಿದೆ. ಇವಾಗ ನಾನು ಈ ಒಂದು ಲೇಯರ್ ಏನಿದೆ ಅಲ್ವಾ, ಎಲೆ ಅಂತ ಏನು ಹೇಳ್ತೀವಲ್ವ, ಈ ಪೂರಿ ಎಲೆನ ನಾನು ಹಾಕಿರೋವಂಥದ್ದು ನೀವು ನೋಡ್ತಾ ಇದ್ದೀರಾ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅದು ಉಬ್ಬೋವರೆಗೂ ನಾವು ರೊಟೇಟ್ ಮಾಡಬಾರ್ದು, ತಿರುಗಿಸೋದಕ್ಕೆ ಹೋಗಬಾರ್ದು. ಒಂದು ಕಡೆ ಅದು ಉಬ್ತಾ ಇದೆ ಅಂತಂದಾಗ ನಾವು ಸ್ಪೂನಲ್ಲಿ ಅದನ್ನು ಹೆಂಗೆ ಪ್ರೆಸ್ ಮಾಡಬೇಕು, ಆವಾಗಲೇ ಅದು ನೀಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಮತ್ತು ಇನ್ನೊಂದು ಉಬ್ಬು ಕೂಡ ಬರುತ್ತೆ. ಎಲ್ಲೂ ಕೂಡ ಫ್ಲ್ಯಾಟ್ ಇದ್ದರೂ ಕೂಡ ಅದು ನೀಟಾಗಿ ಅದು ಗಾಳಿ ತುಂಬಿಕೊಂಡು ನೀಟಾಗಿ ಪೂರಿಯಾಗಿ ಚೆನ್ನಾಗಿ ತಿನ್ನಲಿಕ್ಕೂ ಕೂಡ ನೋಡಲಿಕ್ಕೂ ಕೂಡ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಪೂರಿ ಉಬ್ಬಿರೋಂಥ ಪೂರಿ ಕೊಟ್ಟರೆ ತಿನ್ನಲಿಕ್ಕೆ ಅಂತಲೇ ಹೇಳ್ಬೋದು. ಬ್ರೌನ್ ಕಲರಲ್ಲೂ ಕೂಡ ಚೆನ್ನಾಗಿ ಫ್ರೈನೂ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು, ನಾವು ಜಾಸ್ತಿ ಎಣ್ಣೆ ಹಾಕೋದಕ್ಕೂ ಹೋಗ್ಬಾರ್ದು. ಬಾಣಲಿ ತುಂಬ ಎಣ್ಣೆ ಅಥವಾ ಅರ್ಧ ಬಾಣಲಿ ಎಲ್ಲ ಹಾಕೋದಕ್ಕೆ ಹೋಗ್ಬಾರ್ದು. ಎಷ್ಟು ಬೇಕು ಹೇಳಿ ನೋಡಿ, ಒಂದು ಪೂರಿ ನಾವು ತೇಲ್ಸೋದಕ್ಕೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟನ್ನೇ ನಾವು ನೀಟಾಗಿ ಹಾಕಿ ಒಂದು ಬಾಣಲಿಲಿ ಅದನ್ನು ಚೆನ್ನಾಗಿ ಕಾಸಿ ಅದಕ್ಕೆ ಒಂದೇ ಎಲೆನ ನಾವು ತೇಲ್ಸೋ ಥರ ಇದ್ರೇ ಬೆಟರ್ ಅಂತ ಕಾಣುತ್ತೆ. ಯಾಕಂದರೆ ನೀಟಾಗಿ ರೊಟೇಟ್ ಆಗುತ್ತೆ, ನೀಟಾಗಿ ತಿರುಗುತ್ತೆ ಕೂಡ. ಇವಾಗ ನೋಡಿ, ನೀವು ನೋಡ್ತಾ ಇದ್ದೀರಾ ಪ್ರತಿಯೊಂದೂ ಕೂಡ ಪೂರಿ ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ, ಬ್ರೌನ್ ಕಲರಲ್ಲೂ ಬರ್ತಾ ಇದ್ದಾವೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಇನ್ನೊಂದು ಲೋ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬಾರ್ದು, ಹೈ ಫ್ಲೇಮಲ್ಲೇ ಇರಬೇಕು. ಕಾಯುವಾಗ ಮಾತ್ರ ಅದು ಲೋ ಫ್ಲೇಮಲ್ಲೇ ಅದು ಕಾಯಬೇಕಾಗುತ್ತೆ ಈ ಎಣ್ಣೆ. ಆದರೆ ಪೂರಿ ಹಾಕುವಾಗ ಹೈ ಫ್ಲೇಮಲ್ಲಿ ಇಟ್ಟು ನಾವು ಪೂರಿ ಹಾಕಿದಾಗ ಬ್ರೌನ್ ಕಲರಲ್ಲೂ ಬರುತ್ತೆ, ಪೂರಿ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ. ಫ್ರೆಂಡ್ಸ್, ಬನ್ನಿ ಇವಾಗ ಪೂರಿ ಚಪಾತಿ ಊಟ ಮಾಡುವ. ತುಂಬ ಚೆನ್ನಾಗಿದೆ. ಕಾಯಿ ಕಡಲೆ ಚಟ್ನಿನ ಜಾಸ್ತಿ ಮಾಡೋದೇ ಇಲ್ಲ, ತುಂಬ ರೇರು. ಕಾಯಿ ಕಡಲೆ ಹಾಕ್ಬಿಟ್ಟು ಶೇಂಗಾ ಬೀಜ ಹಾಕ್ದೇ ಕಾಯಿ ಕಡಲೆ ಹಾಕಿ ಮಾಡೋದು ತುಂಬ ರೇರು. ಬಟ್ ಇವತ್ತು ಹಾಕಿ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಹೋಟ್ಲಲ್ಲಿ ಹೆಂಗಿದೆಯೋ ಅದೇ ಥರ ಇದೆ ಚಟ್ನಿ ಟೇಸ್ಟ್ ಮಾತ್ರ. ಪೂರಿನೂ ಕೂಡ ತುಂಬಾ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ನೋಡಿ, ಸಕ್ಕತ್ತಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಪೂರಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೂರಿ ಹೇಗೆ ಉಬ್ಬೋದು ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಲವ್ ಯು ಆಲ್.